ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಾರಂಭದಲ್ಲಿ ಆದಿಕಾಂಡದಲ್ಲಿ ನಾವು ಧ್ಯಾನಿಸ್ತೇವೆ. ದೇವರು ಬಂದು ಆದಾಮ್ ಯಾವಾಳನ್ನು ಸೃಷ್ಟಿ ಮಾಡಿದ್ರು, ಗಂಡು ಹೆಣ್ಣಾಗಿ. ಆ ಸೃಷ್ಟಿ ಆದ ಮೇಲೆ ಅವರು ದೇವರ ಮಾತಿಗೆ ವಿಧೇಯರಾಗಿ ನಡಿಬೇಕು. ಅಂದರೆ ದೇವರಂದರೆ ಸ್ವಭಾವ, ಒಳ್ಳೆತನಗಳು. ಆದರೆ ಅವರಲ್ಲಿ ಪಾಪಗಳು ಹೆಚ್ಚಾಗ್ತಾ 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 ಇರೋದ್ರಿಂದ ಅವರೇನು ಮಾಡ್ತಾ ಹೇಳಿದ್ರೆ ಅಂದರೆ, ಒಂದು ಸಲ ನೋವನ ಮೂಲಕ ನೀರು ಹಾಕಿ ಅಳಿಸ್ಬಿಡ್ತಾರೆ. ಎರಡನೇ ಟೈಮ್ ಏನು ಮಾಡ್ತಾರೆ, ಮತ್ತೆ ಪಾಪಗಳು ಹೆಚ್ಚಾಗ್ತಾ ಇದೆ. ಪಾಪ ಮಾಡಿದವ್ರನ್ನೆಲ್ಲ ಅಳಿಸಿದ್ರು, ನೀತಿವಂತನಾದ ನೋವನ್ನು ಕಾಪಾಡಿದ್ರು. ಮತ್ತೆ ಪಾಪ ಹೆಚ್ಚಾದಾಗ ಮೋಸೆ ಮೂಲಕ ಇವ್ರೇನು ಇಷ್ಟು ಪಾಪ ಮಾಡ್ತಾರೆ ಅಂತ ಧರ್ಮಶಾಸ್ತ್ರ ಕೊಟ್ಟರು. ಇದು ಮಾಡಬೇಕು, ಇದು ಮಾಡಬಾರ್ದ. ದೇವರಂದರೆ ಸ್ವಭಾವ, ದೇವರಂದರೆ ಒಳ್ಳೆ ಸ್ವಭಾವಗಳು, ಸೈತಾನಂದರೆ ಕೆಟ್ಟ ಸ್ವಭಾವಗಳು, ಪಾಪದ ಸ್ವಭಾವಗಳು. ಸರಿ, ಈ ರೀತಿ ಆದಮೇಲೆ ಅವರು ಬಲಿಯನ್ನು ಕೂಡ ತಂದರು. ಮತ್ತೆ ಏನಕ್ಕೆ ಬಲಿ ತಂದ್ರೆ ಅಂದರೆ, ನೋಡ್ರಿ, ನೀವು ಮಾಡೋ ಪಾಪದಿಂದ ಈ ಮೃಗ ಮರಣ ಹೊಂದುತ್ತಾ ಇದೆ ಅಂತ. ಸ್ವಲ್ಪ ದಿನ ಕಳೆದ ಮೇಲೆ ಆ ಧರ್ಮಶಾಸ್ತ್ರವನ್ನು ಪಾಲಿಸೋದನ್ನು ಬಿಟ್ಟರು. ಮತ್ತೆ ಏನು ಮಾಡಿದ್ರು, ಬಲಿ ಬಂದು ನಾವು ತಪ್ಪು ಮಾಡಿಬಿಡೋಣ, ನಮಗೋಸ್ಕರ ಅದು ಸಾಯುತ್ತೆ ಬಿಡು ಅಂಥೇಳಿ ಅದು ಕೇರ್ಲೆಸ್, ಉದಾಸೀನ ಆಗಿ ನಾವು ಪಾಪ ಮಾಡೋದು, ಅದನ್ನು ಬಲಿ ಕೊಡೋದು, ಏನೋ ಒಂದು ಪಾರಿವಾಳನ್ನು ಬಲಿ ಕೊಟ್ಬಿಡೋದು. ಬಟ್ ಅದನ್ನು ದೇವ್ರು ತಂದಿದ್ದು, ಅದು ಬಲಿ ಪ್ರಾಣ ಹೋಗ್ತಿರ್ಬೇಕಾದ್ರೆ, ನೋಡು ನಾವು ಮಾಡಿರೋ ಪಾಪಕ್ಕಾಗಿ ಇದು ಬಲಿ ಆಗ್ತಾ ಇದೆ, ಅದರಿಂದ ನಾವು ಇನ್ನು ಮೇಲೆ ಪಾಪ ಮಾಡಬಾರ್ದಂಥ ಸ್ವಭಾವ ಬರಬೇಕು. ಆದರೆ ಇವ್ರೇನು ಮಾಡಿದ್ರು, ಸರಿ ನಾವು ಪಾಪ ಮಾಡಿಬಿಡೋಣ, ಅದನ್ನು ಬಲಿ ಕೊಡೋಣ ಅಂತ ಬದಲಾಯಿಸ್ಕೊಂಡ್ರು. ಮತ್ತೆ ಏನು ಮಾಡಿದ್ರು, ದೇವರೇ ಇಳಿದು ಬಂದರು. ದೇವರೇ ಇಳಿದು ಬಂದು, ಇಲ್ಲಿ ಬೈಬಲಲ್ಲಿ ರೋಮರ್ 5:20 ಸ್ಪಷ್ಟವಾಗಿದೆ, ಅಪರಾಧಗಳು ಹೆಚ್ಚಾಗಿ ಕಂಡು ಬರುವ ಹಾಗೆ ಧರ್ಮಶಾಸ್ತ್ರವು ಮಧ್ಯೆ ಬಂತು. ಪಾಪಗಳು ಹೆಚ್ಚಾಗ್ತಿರೋದ್ರಿಂದ ಧರ್ಮಶಾಸ್ತ್ರ ಬಂದು ಮಧ್ಯ ಬಂತಂತೆ. ಆದರೆ ಪಾಪವು ಹೆಚ್ಚಾದಲ್ಲಿ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. ಮತ್ತೆ ಈ ಕೃಪೆ ಅನ್ನೋದು ಯೇಸು ಬಂದಾಗ ಮಾತ್ರನೇ ಸ್ಟಾರ್ಟ್ ಆಗುತ್ತಿದ್ದು. ಅದಕ್ಕೆ ಮುಂಚೆ ಈ ಕೃಪೆ ಇರಲಿಲ್ಲ. ಯೇಸು ಮತ್ತೆ ಬಂದು ಅವ್ರೇನು ಮಾಡಿದ್ರು, ಕೃಪೆಯನ್ನು ಕೊಟ್ಟರು. ಕೃಪೆ ಅಂದರೆ ಪಾಪ ಭಯಂಕರವಾಗಿರುತ್ತೆ. ಯಾರಾದರೂ ಮನಸ್ಸಿನಲ್ಲಿ ಅರಿಕೆ ಮಾಡಿ ಬಿಟ್ಟುಬಿಟ್ರೆ ಅವ್ರಿಗೆ ಕ್ಷಮಾಪಣೆ ಕೊಟ್ಟು ಅವ್ರ ದೇವರ ಮಕ್ಕಳಾಗಿ ಇಟ್ಟು ನಿತ್ಯ ರಾಜ ಕೊಡೋದಕ್ಕೆ ಅವ್ರನ್ನ ಆರಿಸಿ ತೆಗೆದುಕೊಂಡ್ರು. ದೇವರಿಗೆ ಪ್ರಾಣ ಕೊಟ್ಟಿದ್ದು ಲೋಕದಲ್ಲಿ ನಾವು ಆಡಂಬರವಾಗಿ ಜೀವಿಸೋದಕ್ಕಲ್ಲ, ಪ್ರಾಣ ಕೊಟ್ಟು ತ್ಯಾಗ ಮಾಡಿದ್ದು ಪಾಪದಿಂದ ನಮ್ಮ ಆತ್ಮವನ್ನು ಬಿಡಿಸಿ ಪರಲೋಕ ರಾಜ್ಯಕ್ಕೆ ನಡೆಸೋದು. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇನ್.